ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಮಂಡಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 2/11/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 13/12/2021. ಓಂ ನಮಃ ಶಿವಾಯ್. ಸಮಯವನ್ನು ಹಾಳು ಮಾಡಿದಾಗ ಸಮಯವು ನಮ್ಮನ್ನು ಹಾಳು ಮಾಡುತ್ತದೆ. ಮಕ್ಕಳಿಗೆ ತನ್ನ ಪರಿಚಯವನ್ನು ಸ್ವಯಂ ಕೊಡುವಂತಹ ಸ್ವಯಂಭು ಶಿವ ತಂದೆ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಇಂದು ಎಲ್ಲರ ಮನಸ್ಸಿನಲ್ಲಿ ಯಾವ ಅಲೆ ಓಡುತ್ತಿದೆ? ಇಂದು ಪ್ರತಿಯೊಬ್ಬ ಮಕ್ಕಳು ತಂದೆಯ ಸ್ನೇಹದಲ್ಲಿ ತೇಲಾಡುತ್ತಿದ್ದೀರಿ. ಎಷ್ಟು ಅದ್ಭುತವಾದ ನಾಟಕ ಇದಾಗಿದೆ. ಇಂದು ತಂದೆ ಮಕ್ಕಳ ಸಭೆಯಲ್ಲಿ ಬಂದಿದ್ದಾರೆ. ಒಂದು ಆ ಸಭೆ ಇಂದು ಮತ್ತು ಒಂದು ಈ ಸಭೆ. ಎಷ್ಟು ವ್ಯತ್ಯಾಸವಿದೆ ಇದೆ ತಾನೇ? ಹೇಗೆ ವ್ಯತ್ಯಾಸವಿದೆ? ತಂದೆ ತನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡಿದ್ದಾರಲ್ಲವೇ? ತಂದೆಗೆ ಎಷ್ಟು ಪ್ರೀತಿ ಇದೆ. ಬಲೆ ಒಬ್ಬ ಮಗುವೂ ಸಹ ಕುಳಿತು ತಂದೆಯನ್ನು ಆಹ್ವಾನ ಮಾಡಿದರು, ಮನಸ್ಸಿನಿಂದ ಕರೆದರು, ಬಾಬಾ ಬಾ ಎಂದು ಕೂಗಿದರು. ತಂದೆಗೆ ಆ ಮಾತು ಕೇಳಿಸುತ್ತದೆ. ಇಂದು ಎಲ್ಲೆಲ್ಲಿ ಯಾವ ಯಾವ ಮೂಲೆಯಲ್ಲಿ ಕುಳಿತು ತಂದೆಗೆ ಮಕ್ಕಳು ಕೂಗುತ್ತಿದ್ದಾರೆ, ತಂದೆಯನ್ನು ಕರೆಯುತ್ತಿದ್ದಾರೆ. ಏನು ಹೇಳುತ್ತಿದ್ದಾರೆ? ನನ್ನ ಬಾಬಾ, ನೀವು ಬನ್ನಿರಿ, ನಿಮ್ಮನ್ನು ನಾವು ಕಾಯುತ್ತಿದ್ದೇವೆ ಎಂದು. ಇದು ತಂದೆಯ ಮೇಲಿರುವ ಪ್ರೀತಿಯಲ್ಲವೇ? ತಂದೆ ಇಂದು ಪ್ರತಿಯೊಬ್ಬ ಮಕ್ಕಳು ತಂದೆಯನ್ನು ನೋಡುತ್ತಿದ್ದಾರೆ. ಭಾಗ್ಯಶಾಲಿಗಳಾಗಿದ್ದೀರಲ್ಲವೇ? ಪರಿಶ್ರಮವಿಲ್ಲದೆ ತಂದೆಯನ್ನು ಪಡೆದುಕೊಂಡಿದ್ದೀರಿ. ಇವರನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಜನ್ಮ ಜನ್ಮಾಂತರ ತಪಸ್ಸನ್ನು ಮಾಡುತ್ತಾ ಬಂದಿದ್ದೀರಿ. ಆದರೆ ಯಾರು ಪರಿಶ್ರಮದಿಂದ ಪಡೆದುಕೊಳ್ಳುತ್ತಾರೆ ಅವರ ಪದವಿಯು ಎಷ್ಟೊಂದು ಶ್ರೇಷ್ಠವಿದೆ. ಯಾರು ತಂದೆಯನ್ನು ಗುರುತಿಸುತ್ತಾರೆ ಅವರ ಮನಸ್ಸಿನಲ್ಲಿ ಒಂದೇ ಹಾಡನ್ನು ಹಾಡುತ್ತಾರೆ. ಯಾವುದನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ಪಡೆದುಕೊಂಡಿದ್ದೇವೆ ಎಂದು ಹಾಡು ಹಾಡುತ್ತಾರೆ. ಯಾರು ತಂದೆಯ ಮಕ್ಕಳಾಗಿ ತಂದೆಯನ್ನು ಗುರುತಿಸಿಲ್ಲ ಎಂದರೆ ಅಂಥವರಿಗೆ ಏನು ಹೇಳಬೇಕು? ಯಾವುದನ್ನು ಸಂಪಾದನೆ ಮಾಡಿಕೊಂಡಿದ್ದೀರಿ ಅದನ್ನು ನೀವು ಕಳೆದುಕೊಂಡಿದ್ದೀರಿ. ಹಾಗಾದರೆ ನೀವು ಯಾವ ಮಕ್ಕಳು? ಪಡೆದುಕೊಳ್ಳುವಂತಹ ಮಕ್ಕಳು ಅಥವಾ ಕಳೆದುಕೊಳ್ಳುವಂತಹ ಮಕ್ಕಳು ಅಥವಾ ಪ್ರಾಪ್ತಿ ಮಾಡಿಕೊಳ್ಳುವವರು ಆಗಿದ್ದೀರೋ? ತಂದೆ ಇಂತಹ ಮುಗ್ಧ ಮಾತೆಯರುಗಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಅವರು ಬಾಬನಿಗೆ ಹೇಳುತ್ತಾರೆ, ಬಾಬಾ, ನಮಗೆ ಏನೂ ಬರುವುದಿಲ್ಲ, ಒಂದೇ ಶಬ್ದ ಬರುತ್ತದೆ, ನನ್ನ ಬಾಬಾ. ಬರುತ್ತದೆ ತಾನೇ? ಏನೆಂದು ಹೇಳುತ್ತೀರಿ? ನನ್ನ ಬಾಬಾ. ಇಷ್ಟೇ ಸಾಕು. ಈ ನಾಟಕ ಹಾಗೂ ಈ ಸೃಷ್ಟಿ ಪರಿವರ್ತನಾಶೀಲ ಆಗಿದೆಯಲ್ಲವೇ? ಆದರೆ ಈ ಸಂಸಾರದಲ್ಲಿ ಪ್ರತಿಯೊಂದು ಗಳಿಗೆ ಪರಿವರ್ತನೆ ಆಗುತ್ತದೆ ತಾನೆ? ಒಮ್ಮೆ ತಾವು ಸಣ್ಣ ಮಕ್ಕಳಾಗಿದ್ದವರು ಇಂದು ಏನಾಗಿದ್ದೀರಿ? ಮುದುಕರಾಗಿದ್ದೀರಿ. ಅಂದರೆ ಸಮಯ ಪರಿವರ್ತನೆಯಾಗುತ್ತದೆ. ಆ ರೀತಿ ಆಗುತ್ತಿದೆ. ನೀವು ಪರಿವರ್ತನೆ ಆಗಿಲ್ಲ ಅಲ್ಲವೇ? ಪರಿವರ್ತನೆ ಯಾವುದರಲ್ಲಿ ಬಂದಿದೆ? ಶರೀರದಲ್ಲಿ ಬಂದಿದೆ ಮತ್ತು ಶರೀರದ ಜೊತೆಗೆ ಸಂಸ್ಕಾರದಲ್ಲಿಯೂ ಬಂದಿದೆ. ಸಣ್ಣ ಮಕ್ಕಳು ತಮ್ಮ ತಂದೆಯ ಬಗ್ಗೆ ತಿಳಿದುಕೊಳ್ಳುವುದಿಲ್ಲ, ಆದರೆ ಅವರಿಗೆ ಅಭ್ಯಾಸ ಮಾಡಿಸಲಾಗುತ್ತದೆ, ಇವರು ನಿಮ್ಮ ತಂದೆ ಎಂದು. ಆಗ ಆ ಮಗುವಿಗೂ ಗೊತ್ತಾಗುತ್ತದೆ, ಇವರು ನನ್ನ ತಂದೆಯಾಗಿದ್ದಾರೆ ಎಂದು. ಇಂತಹ ತಂದೆಯನ್ನು ತಂದೆಯ ವಿನಃ ಬೇರೆ ಯಾರೂ ಪರಿಚಯ ಮಾಡಿಸಲು ಸಾಧ್ಯವಿಲ್ಲ. ಈ ಸಂಸಾರದಲ್ಲಿ ತಂದೆ ತನ್ನ ಪರಿಚಯವನ್ನು ಸ್ವಯಂ ಕೊಡುತ್ತಾರೆ. ಇದು ನಾಟಕದ ನಿಯಮವಾಗಿದೆ. ನೋಡಿಯೂ ನೋಡದಂತೆ ಮಾಡಬಾರದು. ಏಕೆಂದರೆ ಈ ಗಳಿಗೆ ಈ ಕ್ಷಣ ಮತ್ತೊಮ್ಮೆ ಬರುವುದಿಲ್ಲ. ಈ ಗಳಿಗೆ ಮತ್ತೊಮ್ಮೆ ಬರುವುದಿಲ್ಲ. ಏಕೆಂದರೆ ಎಲ್ಲವೂ ಪರಿವರ್ತನಾಶೀಲ ಆಗಲಿದೆ.
ಎಷ್ಟು ಜನ ಈ ಸಭೆಯಲ್ಲಿ ಕುಳಿತಿದ್ದೀರಿ? ಇದು ಅವಶ್ಯಕತೆಯಲ್ಲ ಅವರು ಮುಂದಿನ ಸಭೆಯಲ್ಲೂ ಕುಳಿತುಕೊಳ್ಳುತ್ತಾರೆ ಎಂದು. ಆದ್ದರಿಂದ ಪ್ರತಿಯೊಂದು ಗಳಿಗೆ, ಪ್ರತಿಯೊಂದು ಕ್ಷಣ ವಜ್ರ ಸಮಾನ ಆಗಿದೆ, ಮಹತ್ವಪೂರ್ಣವಾಗಿದೆ. ಇದರ ಲಾಭವನ್ನು ಅವಶ್ಯವಾಗಿ ಪಡೆದುಕೊಳ್ಳಿರಿ. ಏಕೆಂದರೆ ಇಂದು ತಂದೆ ಇಷ್ಟು ಮಕ್ಕಳ ಮಧ್ಯದಲ್ಲಿ ಕುಳಿತಿದ್ದಾರೆ. ಆದರೆ ತಂದೆಗೆ ಸಂಪೂರ್ಣ ಸಂಸಾರ ಇದೆಯಲ್ಲವೇ? ಇದೆ ತಾನೆ? ಅಂದ ಮೇಲೆ ಏನು ಮಾಡಬೇಕು? ಏಕೆಂದರೆ ತಂದೆ ಸಂಸಾರದಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಮತ್ತು ಎಲ್ಲಿ ತಂದೆಯ ಹೆಜ್ಜೆ ಇದೆ ಅದೇ ಮಕ್ಕಳದು ಸಹ ಹೆಜ್ಜೆಯಾಗಿರುತ್ತದೆ. ಆದ್ದರಿಂದ ಸಮಯ ಬಹಳ ಬೆಲೆ ಬಾಳುವಂಥದ್ದು. ಈ ಸಮಯವನ್ನು ಹಾಳು ಮಾಡಬಾರದು. ಏಕೆಂದರೆ ಸಮಯ ಬಹಳ ಶಕ್ತಿಶಾಲಿಯಾಗಿದೆ. ನಾವು ಸಮಯವನ್ನು ಹಾಳು ಮಾಡಿದಾಗ ಆಗ ಸಮಯ ಏನು ಮಾಡುತ್ತದೆ? ಸೃಷ್ಟಿಯ ನಿಯಮ ಇದೆ. ಯಾವುದನ್ನು ನೀವು ಕೊಡುತ್ತೀರಿ ಅದನ್ನೇ ನೀವು ಪಡೆದುಕೊಳ್ಳುತ್ತೀರಿ. ಸಮಯವನ್ನು ಹಾಳು ಮಾಡಿದಾಗ ಸಮಯ ನಿಮ್ಮನ್ನು ಹಾಳು ಮಾಡುತ್ತದೆ. ಅಂದರೆ ಅರ್ಥ, ಸಮಯ ನಿಮಗೆ ಸಿಗುವುದಿಲ್ಲ. ಈಗಲೂ ಸಹ ತಂದೆ ಹೇಳುತ್ತಾರೆ, ಸಮಯ ಕಡಿಮೆ ಇದೆ. ಎಷ್ಟು ಸಮಯ ಸಿಕ್ಕಿದೆ ಆ ಸಮಯವನ್ನು ಸಫಲ ಮಾಡಿಕೊಳ್ಳಿರಿ. ಏಕೆಂದರೆ ಶರೀರ ಬಿಟ್ಟ ನಂತರ ಮತ್ತೆ ಸಮಯ ಸಫಲ ಮಾಡಿಕೊಳ್ಳಲು ಆಗುವುದಿಲ್ಲ. ಸಮಯ ಸಫಲ ಆಗುವುದಿಲ್ಲ. ಸರಿ ತಾನೆ? ಅನುಭವ ಮಾಡಿರಿ. ಇದು ಅಂತಿಮ ದೃಶ್ಯವಾಗಿದೆ. ಈ ಪರ್ವತದ ಕೆಳಗೆ ಎಲ್ಲರೂ ಬರಲೇಬೇಕು. ಅಂದರೆ ಪರಿವರ್ತನೆಯ ಪರ್ವತದ ಕೆಳಗೆ ಎಲ್ಲರೂ ಬರಲೇಬೇಕು. ಎಲ್ಲರೂ ಬರಲೇಬೇಕು. ಆದರೆ ಯಾರು ಯಾರು ಇರುತ್ತಾರೆ? ಸರಿ ತಾನೆ? ಯಾವಾಗಲೂ ತಂದೆಯ ನೆನಪಿನಲ್ಲಿ ಖುಷಿಯಾಗಿರಬೇಕು. ಇಷ್ಟು ಸಂಗಮ ಯುಗದ ಗಳಿಗೆಯಲ್ಲಿ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು. ತಂದೆಯ ಜೊತೆಗಿರಬೇಕು. ತಂದೆಯ ಜೊತೆಗೆ ಇರುತ್ತೇನೆ, ತಂದೆಯ ಜೊತೆಗೆ ನಡೆಯುತ್ತೇನೆ ಎನ್ನುವ ಸಂಕಲ್ಪ ಮಾಡಬೇಕು. ಮತ್ತೆ ಸಿಗುತ್ತೇನೆ. ಮತ್ತೊಂದು ವಾಣಿ, ಶಿವಬಾಬಾರವರ ವಾಣಿ, ಮುರಳಿಯ ದಿನಾಂಕ 15/12/2021. ಆದಿ ಸೋ ಅಂತ್ಯ. ಸ್ವಲ್ಪದರಲ್ಲಿಯೂ ಸ್ವಲ್ಪ ಸಮಯ ಈಗ ಇದೆ. ಸಂಪೂರ್ಣ ವಿಶ್ವವನ್ನು ಮಧುಬನ ಮಾಡುವಂತಹ, ಸಂಪೂರ್ಣ ಬ್ರಾಹ್ಮಣ ಪರಿವಾರಕ್ಕೆ ಪರೀಕ್ಷೆ ತೆಗೆದುಕೊಳ್ಳುವಂತಹ ಪರಮ ಶಿಕ್ಷಕ ಶಿವಬಾಬಾ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಇಂದು ಬಾಪ್ತಾದ ಮತ್ತು ಮಕ್ಕಳ ಮಿಲನದ ಮೇಳ ನಡೆಯುತ್ತಿದೆಯಲ್ಲವೇ? ಇಂದು ಎಲ್ಲರೂ ಪ್ರೀತಿಯಲ್ಲಿ ಬಂದು ತಲುಪಿದ್ದೀರಿ. ಪ್ರೀತಿ ಇದೆ ತಾನೆ? ಯಾವ ಮಕ್ಕಳು ಪ್ರೀತಿಯಲ್ಲಿ ಬಂದು ತಲುಪಿದ್ದೀರಿ ಆ ಮಕ್ಕಳಿಗೆ ಬಾಬಾ ಮನಸ್ಸಿನಿಂದ ಸ್ವಾಗತ ಮಾಡುತ್ತಾರೆ. ಮತ್ತು ಯಾವ ಮಕ್ಕಳು ಒಬ್ಬರು ಇನ್ನೊಬ್ಬರನ್ನು ನೋಡಿ ಬಂದು ತಲುಪಿದ್ದೀರಿ ಅವರಿಗೂ ಸಹ ಸ್ವಾಗತ ಇದೆ. ನೋಡಿ, ತಂದೆಯ ಹತ್ತಿರ ಬಂದು ತಲುಪಿರುವಂತಹ ಮಕ್ಕಳು ಕೇವಲ ನೋಡಲು ಬಂದಿದ್ದಾರೆ ಮತ್ತು ನೋಡುತ್ತಾ ನೋಡುತ್ತಾ ಬಾಬನ ಮಕ್ಕಳಾಗುತ್ತಾರೆ. ಇಂದು ತಂದೆ ಮತ್ತು ಮಕ್ಕಳ ಮಿಲನ ಒಂದು ಮಧುಬನ ಆಗಿದೆಯಲ್ಲವೇ? ತಂದೆ ಹೇಳುತ್ತಾರೆ, ಈ ಸಂಪೂರ್ಣ ವಿಶ್ವ ಮಧುಬನ ಆಗಿದೆ. ಯಾಕೆ? ಏಕೆಂದರೆ ಪರಮಧಾಮದ ಎಲ್ಲ ಮಕ್ಕಳು ಎಲ್ಲಿಗೆ ಬಂದಿದ್ದಾರೆ? ಈ ಸೃಷ್ಟಿಯ ಮೇಲೆ ಬಂದಿದ್ದಾರೆ. ಅಂದ ಮೇಲೆ ಪರಮಧಾಮ ಖಾಲಿಯಾಗಿದೆಯಲ್ಲವೇ? ಮತ್ತು ಎಲ್ಲಿ ತಂದೆ ಇರುತ್ತಾರೆ ಅಲ್ಲಿ ಮಕ್ಕಳು, ಮತ್ತು ಎಲ್ಲಿ ಮಕ್ಕಳು ಇರುತ್ತಾರೋ ಅಲ್ಲಿ ತಂದೆ. ತಂದೆಯ ಹತ್ತಿರ ಪ್ರತಿಯೊಬ್ಬರ ಮನಸ್ಸಿನ ಸಂಕಲ್ಪಗಳು ತಲುಪುತ್ತದೆ. ಮಕ್ಕಳು ಏನು ಹೇಳುತ್ತಾರೆ? ಬಾಬಾ, ಒಂದು ವೇಳೆ ನೀವು ನನ್ನ ಮನಸ್ಸಿನ ಮಾತನ್ನು ಹೇಳಿದರೆ ಆಗ ನಾನು ಹೇಳುತ್ತೇನೆ ನೀವು ಅದೇ ತಂದೆ ಎಂದು. ಇದನ್ನು ಯಾರಿಗೆ ಹೇಳುತ್ತಿದ್ದಾರೆ? ಬಾಬನಿಗೆ ಹೇಳುತ್ತಿದ್ದಾರೆ. ಒಂದು ವೇಳೆ ನೀವು ನನ್ನ ಮನಸ್ಸಿನ ಮಾತನ್ನು ಹೇಳಿದರೆ ಆಗ ನಾನು ನೀವು ಅದೇ ತಂದೆ ಎಂದು ಹೇಳುತ್ತೇನೆ ಎಂದು ಹೇಳುತ್ತಾರೆ. ಅದಕ್ಕೆ ಬಾಬಾ ಏನು ಹೇಳುತ್ತಾರೆ?
ಏನು ಹೇಳುತ್ತಾರೆ? ತಂದೆಯಂತೂ ಅವರೇ ಆಗಿದ್ದಾರೆ, ಆದರೆ ನೀವು ಮಕ್ಕಳು ಅವರೇ ಆಗಿದ್ದೀರೇನು? ಯಾರು ಹೇಳುತ್ತಿದ್ದರು, ಬಾಬಾ ಏನು ಬೇಕಾದರೂ ಆಗಲಿ, ಆದರೆ ನಾನು ನಿಮ್ಮ ಕೈಯನ್ನು ಆಗ ನಿಮ್ಮ ಜೊತೆಯನ್ನು ಎಂದೂ ಬಿಡುವುದಿಲ್ಲ ಎಂದು ಹೇಳುತ್ತಿದ್ದರು. ವಿಶೇಷ ಬ್ರಾಹ್ಮಣ ಪರಿವಾರಕ್ಕಾಗಿ ಈ ಮಾತಿದೆ. ನೀವು ಅದೇ ಮಕ್ಕಳು ಆಗಿದ್ದೀರಲ್ಲವೇ? ತಂದೆಯ ಪ್ರೀತಿ ಸತ್ಯವಾಗಿದೆ. ತಂದೆ ಪ್ರತಿಜ್ಞೆ ಮಾಡಿದ್ದಾರಲ್ಲವೇ? ಯಾವ ಪ್ರತಿಜ್ಞೆ ಮಾಡಿದ್ದಾರೆ ನೆನಪಿದೆಯೇನು? ಯಾವ ಪ್ರತಿಜ್ಞೆ? ಈ ಸಂಗಮ ಯುಗದಲ್ಲಿ ಸದಾ ಜೊತೆಗಿರುತ್ತೇನೆ ಮತ್ತು ಪರಮಧಾಮದಲ್ಲಿ ಜೊತೆಗೆ ನಡೆಯುತ್ತೇನೆ. ಪ್ರತಿಜ್ಞೆ ನೆನಪಿದೆಯಲ್ಲವೇ? ಪಕ್ಕಾ ಇದೆ ತಾನೆ? ಅಂದ ಮೇಲೆ ಬಾಬಾ ಈ ರೀತಿ ಮಕ್ಕಳನ್ನು ಹೇಗೆ ಬಿಟ್ಟು ಹೋಗಲು ಸಾಧ್ಯವಿದೆ? ಎಲ್ಲ ಮಕ್ಕಳಿಗೂ ಗೊತ್ತಿದೆ, ನನ್ನ ತಂದೆ ಬಂದಿದ್ದಾರೆ. ಸಂಪೂರ್ಣ ಬ್ರಾಹ್ಮಣ ಪರಿವಾರದವರಿಗೂ ಗೊತ್ತಿದೆ, ಆದರೆ ಮನಸ್ಸಿನಿಂದ ಸ್ವೀಕಾರ ಮಾಡುತ್ತಿಲ್ಲ. ಏಕೆಂದರೆ 84 ಜನ್ಮ ಶರೀರವನ್ನು ನೋಡುವ ಅಭ್ಯಾಸ ಆಗಿದೆಯಲ್ಲವೇ? ಯಾವಾಗ ಸ್ವೀಕಾರ ಮಾಡುತ್ತೀರಿ? ಏನೆಂದು ಹೇಳುತ್ತೀರಿ? ಬಾಬಾ, ಯಾವಾಗ ನೀವು ನಮ್ಮ ಮನಸ್ಸಿಗೆ ಇಷ್ಟವಾದ ಶರೀರದಲ್ಲಿ ಬರುತ್ತೀರಿ, ಆಗ ನಾವು ನಿಮ್ಮನ್ನು ನಮ್ಮ ತಂದೆ ಎಂದು ಸ್ವೀಕಾರ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಈ ರೀತಿ ಆಗುತ್ತದೆಯೇನು? ಈ ರೀತಿ ಆಗುತ್ತದಾ? ಆಗಬೇಕಾ? ಯಾರಲ್ಲಿ ಬಾಬಾ ಬರುತ್ತಾರೆ ಅವರು ಯಾರು? ಅವರ 84 ಜನ್ಮಗಳ ಕತೆ ಏನಾಗಿದೆ? ಅವರು 84 ಜನ್ಮಗಳನ್ನು ಪಡೆದುಕೊಳ್ಳುವಂಥವರು ಎಂದು ಹೇಗೆ ಗುರುತಿಸುತ್ತೀರಿ? ಯಾರು ಗುರುತಿಸುತ್ತಾರೆ? ಯಾರು ಈ ಚಕ್ರದಿಂದ ಮೇಲೆ ಇದ್ದಾರೆ, ಕೇವಲ ಮೇಲಿದ್ದು ನೋಡುವವರಾಗಿದ್ದಾರೆ, ಅವರಿಗೆ ಮಾತ್ರ ಗೊತ್ತಾಗುತ್ತದೆಯಲ್ಲವೇ? ಅವರೇ ಗುರುತಿಸುತ್ತಾರೆ. ಆತ್ಮ ಎಂದು ತಿಳಿದುಕೊಳ್ಳುವಂತಹ ಪರೀಕ್ಷೆ ಈಗ ಸಂಪೂರ್ಣ ಬ್ರಾಹ್ಮಣ ಪರಿವಾರದವರದಾಗಿದೆ. ಇಷ್ಟು ವರ್ಷ ಬಾಬಾ ಶಿಕ್ಷಣವನ್ನು ಓದಿಸಿದ್ದಾರೆ, ಅಂದ ಮೇಲೆ ಪರೀಕ್ಷೆ ತೆಗೆದುಕೊಳ್ಳಬೇಕು ತಾನೇ? ಆಗಲೇ ಸತ್ಯಯುಗದಲ್ಲಿ ಪದವಿಯ ಘೋಷಣೆಯಾಗುತ್ತದೆ. ಯಾರಿಗೆ ಯಾವ ಪದವಿ, ಯಾರು ಯಾವ ನಂಬರ್ನಲ್ಲಿ ಬರುತ್ತಾರೆ, ಸೊ ಆ ಪದವಿಯನ್ನು, ಆ ನಂಬರನ್ನು ಪಡೆದುಕೊಳ್ಳಬೇಕಾದರೆ ಪರೀಕ್ಷೆ ಬರೆಯಬೇಕು. ಎಲ್ಲರೂ ಒಂದು ಕೈಯ ಚಪ್ಪಾಳೆಯನ್ನು ತೋರಿಸಿರಿ. ಪದವಿಯನ್ನು ಪಡೆದುಕೊಳ್ಳಬೇಕು ತಾನೆ? ಪರೀಕ್ಷೆ ತೆಗೆದುಕೊಳ್ಳಬೇಕು ತಾನೆ? ಪಾಸಾಗಿದ್ದೀರಾ? ಎಲ್ಲರೂ ನಂಬರ್ ವಾರಿದ್ದಾರೆ. ಯಾವ ಮಕ್ಕಳು ವರ್ತಮಾನ ಸಮಯದಲ್ಲಿ ಖುಷಿಯಿಂದ ಪರೀಕ್ಷೆಯನ್ನು ಬರೆಯುತ್ತಾರೆ, ಆ ಪರೀಕ್ಷೆಯನ್ನು ಮನಸ್ಸಿನಿಂದ ಸ್ವೀಕಾರ ಮಾಡುತ್ತಾರೆ, ಆ ಮಕ್ಕಳು ಕೇವಲ ಪಾಸ್ ಆಗುವುದಿಲ್ಲ, ಸಂಪೂರ್ಣ ಪಾಸ್ ಆಗುತ್ತಾರೆ. ಆದರೆ ಯಾರು ಪರೀಕ್ಷೆ ಕೊಡುವಂತಹ ಸ್ಥಳದಲ್ಲಿ ಲೇಟ್ ಮಾಡುತ್ತಾರೆ ಅಂಥವರಿಗೆ ಏನೋ ಹೇಳುತ್ತಾರೆ? ಇಂದು ಎಲ್ಲರೂ ಹೇಳುತ್ತಾರೆ, ನಾವು ತಂದೆಯನ್ನು ಒಪ್ಪುವುದಿಲ್ಲ. ಈಗ ಪರೀಕ್ಷೆ ಕೊಡುವ ಸಮಯ ಬಂದಿದೆ, ಅದಕ್ಕೆ ತಂದೆ ಏನೋ ಹೇಳುತ್ತಾರೆ? ತಂದೆಗೆ ಏನೋ ಹೇಳುತ್ತಾರೆ? ನೀವು ತಂದೆ ಎಂದು ನಾವು ಒಪ್ಪುವುದಿಲ್ಲ. ನೀವು ಇಂಥವರ ತನುವಿನಲ್ಲಿ ಹೇಗೆ ಬರುತ್ತೀರಿ? ಯಾರ ತನುವಿನಲ್ಲಿ ಬರುತ್ತಾರೆ? ಯಾರಲ್ಲ? ಯೋಚಿಸಿರಿ, ಯಾರಲ್ಲಿ ಬಂದಿದ್ದಾರೆ? ಯಾವ ಕರ್ತವ್ಯಕ್ಕೋಸ್ಕರ ತಂದೆ ಈ ಭೂಮಿ ಮೇಲೆ ಬಂದಿದ್ದಾರೆ, ಆ ಕಾರ್ಯ ಪೂರ್ಣ ಆಗಿದೆನಾ? ಪೂರ್ಣ ಆಗಿಲ್ಲ ತಾನೆ? ತಂದೆ ಹೋಗುವಂಥ ಘೋಷಣೆಯನ್ನು ಯಾರು ಮಾಡಿದ್ದಾರೆ? ಕಾರ್ಯ ಅಂತೂ ಪೂರ್ಣ ಆಗಿಲ್ಲ. ಅಂದ ಮೇಲೆ ತಂದೆ ಹೇಗೆ ಹೋಗುತ್ತಾರೆ? ಒಳ್ಳೆಯದು. ಭಕ್ತಿಯಲ್ಲಿ ಜನರ ಗುಂಪನ್ನು ನೋಡಿ ಬರುತ್ತಾರೆ. ಆಗ ಏನು ಯೋಚಿಸುತ್ತಾರೆ? ಆ ದೇವಸ್ಥಾನದಲ್ಲಿ ಬಹಳ ಭಕ್ತರ ಗುಂಪಿದೆ, ಅಲ್ಲಿಗೆ ಹೋದರೆ ನಮ್ಮ ಮನೋಕಾಮನೆಗಳು ಪೂರ್ಣವಾಗುತ್ತವೆ ಎಂದು ಯೋಚಿಸುತ್ತಾರೆ. ಆದರೆ ಜ್ಞಾನದಲ್ಲಿ ಜನರ ಗುಂಪನ್ನು ನೋಡಿ ಬರಬಾರದು, ತಂದೆಯ ಪ್ರೀತಿಯಲ್ಲಿ ಬರಬೇಕು. ಏಕೆಂದರೆ ಗುಂಪಿನಲ್ಲಿ ನೋಡಿ ಬರುವಂತಹ ಮಕ್ಕಳು ಕೇವಲ
ಗುಂಪನ್ನು ನೋಡುತ್ತಾರೆ. ಬಹಳ ದೊಡ್ಡ ಗುಂಪು ಇದೆ ಎಂದು ಹೇಳುತ್ತಾರೆ. ಯಾವ ಮಕ್ಕಳು ಪ್ರೀತಿಯಲ್ಲಿ ಬರುತ್ತಾರೆ, ಕೇವಲ ಮನಸ್ಸಿನ ಪ್ರೀತಿಯಲ್ಲಿ ಬರುತ್ತಾರೆ, ಅವರಿಗೆ ಬಾಬಾ ಸಿಗುತ್ತಾರೆ. ಕೆಲವು ಮಕ್ಕಳು ಏನು ಹೇಳುತ್ತಾರೆ, ಈಗ ಇನ್ನೂ ಸಂಖ್ಯೆ ಕಡಿಮೆ ಇದೆ, ಇನ್ನೂ ಸ್ವಲ್ಪ ಮಕ್ಕಳ ಸಂಖ್ಯೆ ಜಾಸ್ತಿಯಾದಾಗ ಆಗ ನಾವು ಬರುತ್ತೇವೆ ಎಂದು ಹೇಳುತ್ತಾರೆ. ಆಗ ಬಾಬಾ ಏನು ಹೇಳುತ್ತಾರೆ, ನಿಮಗಾಗಿ ಬಾಬಾ ಕಾಯುವುದಿಲ್ಲ, ಏಕೆಂದರೆ ತಂದೆಗೆ ಇಂತಹ ಮಕ್ಕಳು ಬಹಳ ಜನ ಕುಂತಿದ್ದಾರೆ, ಬಾಬನಿಗಾಗಿ ಕಾಯುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಏನು ಹೇಳುತ್ತಿದ್ದರು, ಅವರು ಹೇಳುತ್ತಿದ್ದರು, ಈಗೀಗ ಕೃಷ್ಣ ನಮ್ಮ ಹತ್ತಿರ ಇದ್ದ, ಈಗೀಗ ನಮ್ಮ ಹತ್ತಿರ ರಾಮ ಇದ್ದ ಎಂದು ಹೇಳುತ್ತಿದ್ದರು. ಮತ್ತೊಬ್ಬರು ನಮ್ಮ ಹತ್ತಿರ ಇದ್ದ ಎಂದು ಹೇಳಿದರು. ಈಗ ಇದು ಅದೇ ಸಮಯವಾಗಿದೆ. ಪ್ರತಿಯೊಂದು ಊರಿನಿಂದ, ಓಣಿಯಿಂದ, ಪ್ರತಿಯೊಂದು ಹೃದಯದಿಂದ ಇದೇ ಶಬ್ದ ಬರುತ್ತದೆ, ನನ್ನ ಬಾಬಾ ಬಂದಿದ್ದಾರೆ, ನನ್ನ ಬಾಬಾ ಬಂದಿದ್ದಾರೆ. ಮತ್ತು ತಂದೆಯ ಧ್ವನಿಯು ಎಲ್ಲರಿಗಿಂತ ಶ್ರೇಷ್ಠವಾಗಿರುತ್ತದೆ, ನನ್ನ ಮಕ್ಕಳು ಬಂದಿದ್ದಾರೆ ಎಂದು. ಎಲ್ಲರೂ ಖುಷಿಯಾಗಿದ್ದೀರಾ? ಸದಾ ಈ ರೀತಿ ಖುಷಿಯ ಪೌಷ್ಟಿಕ ಆಹಾರವನ್ನು ಎಲ್ಲರಿಗೂ ಹಂಚುವಂತಹ ಹಾಗೂ ಪ್ರತಿಯೊಬ್ಬರ ಮನಸ್ಸಿನಿಂದ ನನ್ನ ಬಾಬಾ ಬಂದಿದ್ದಾರೆ ಎನ್ನುವಂತಹ ಧ್ವನಿ ಬರುತ್ತಿದೆ. ಬಲೆ ಭಕ್ತಿ ಮಾರ್ಗದಲ್ಲಿ ಕೆಲವರಿಗೆ ಇದು ಗೊತ್ತಿಲ್ಲದೇ ಇರಬಹುದು. ಇವರು ಯಾರ ಬಾಬನ ಮಾತುಗಳನ್ನು ಮಾತನಾಡುತ್ತಿದ್ದಾರೆ ಎಂದು. ಆದರೆ ಎಲ್ಲರ ಬಾಯಿಯಿಂದ ಈ ಧ್ವನಿ ಬರುತ್ತದೆ, ಎಲ್ಲರ ಮನಸ್ಸಿನಿಂದ ಈ ಧ್ವನಿ ಬರುತ್ತದೆ. ಬಲೆ ಭಕ್ತಿ ಮಾರ್ಗದಲ್ಲಿ ಮಕ್ಕಳಿಗೆ ಯಾವ ಬಾಬಾ ಬಂದಿದ್ದಾರೆ ಎನ್ನುವುದು ಗೊತ್ತಿಲ್ಲ, ಆದರೆ ತಂದೆಗೆ ಗೊತ್ತಿದೆ ಮಕ್ಕಳು ತಂದೆಯನ್ನು ಮನಸ್ಸಿನಿಂದ ಕರೆಯುತ್ತಿದ್ದಾರೆ ಎಂದು. ಒಳ್ಳೆಯದು. ಈ ರೀತಿ ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೇಲಾಡುವಂತಹ, ತಂದೆಯ ಹೃದಯದಲ್ಲಿ ರಾಜ್ಯ ಮಾಡುವಂತಹ, ಈ ರೀತಿ ಒಂದೇ ಝಲಕ್ನಲ್ಲಿ ಬಾಬನನ್ನು ಗುರುತಿಸಿ ಮತ್ತು ನನ್ನ ಬಾಬಾ ಎಂದು ಹೇಳುವಂತಹ ಅತಿ ಮಧುರ ಪ್ರೀತಿಯ ಮುದ್ದಿನ ಮಕ್ಕಳಿಗೆ ಬಾಪ್ ದಾದಾರವರ ಕಡೆಯಿಂದ, ವಿಶೇಷವಾಗಿ ಬ್ರಹ್ಮ ಬಾಬನ ಕಡೆಯಿಂದ ನೆನಪು ಪ್ರೀತಿಗಳು. ಎಲ್ಲರಿಗೂ ಮನಸ್ಸಿನ ನೆನಪು ಪ್ರೀತಿಗಳು. ಯಾರು ಪ್ರತಿಯೊಬ್ಬ ಮಕ್ಕಳು ನಾನೂ ಸಹ ಸಾಕಾರದಲ್ಲಿ ಬಾಬನ ಜೊತೆಗೆ ಇದ್ದಿದ್ದರೆ ಎಂದು ಹೇಳುತ್ತಿದ್ದರು, ನಾನು ಸಾಕಾರದಲ್ಲಿ ಬ್ರಹ್ಮನ ಬಾಬನ ಜೊತೆಗೆ ಮಿಲನ ಆಚರಣೆ ಮಾಡುತ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತೋ ಎಂದು ಹೇಳುತ್ತಿದ್ದರು. ಈ ದಿನಗಳು ಪೂರ್ಣ ಆಗಿದೆಯಲ್ಲವೇ? ಆಗಿದೆ ತಾನೆ? ಬಲೆ ಹಳೆಯ ಶರೀರ ಬಿಟ್ಟಿರಬಹುದು, ಆದರೆ ಬಾಬಾ ಹೇಳುತ್ತಾರೆ, ಮಕ್ಕಳೇ ಆದಿಸೋ ಅಂತ್. ತಂದೆಯ ಪ್ರತಿಜ್ಞೆಯಾಗಿತ್ತು ಆದಿಸೋ ಅಂತ್. ಆದಿ ಸೋ ಅಂತ್ ಹೇಗೆ ಆಗುತ್ತದೆ? ಇಂದು ಯಾರು ಬ್ರಹ್ಮ ತಂದೆಯ ಮುಂದೆ ಎಲ್ಲ ಮಕ್ಕಳ ಇಚ್ಛೆ ಪೂರ್ಣ ಆಗುತ್ತಿದೆಯಲ್ಲವೇ? ಆಗುತ್ತಿದೆಯಲ್ಲವೇ? ಯಾವುದಾದರೂ ಕಂಪ್ಲೇಂಟ್ಗಳು ಉಳಿದಿದೆನಾ? ಬಾಬಾ, ನಾವು ಬ್ರಹ್ಮ ಬಾಬನನ್ನು ನೋಡಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಬಾಬಾ ತನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡಿದ್ದಾರೆ. ನಾನು ಇದ್ದಿದ್ದರೆ ಎನ್ನುವಂತಹ ಸಂಕಲ್ಪ ಪೂರ್ಣ ಆಗಿದೆಯಲ್ಲವೇ? ಆಗಿದೆ ತಾನೆ? ಬಲೆ ಹಳೆಯ ಶರೀರ ಬಿಟ್ಟಿರಬಹುದು, ಆದರೆ ತಂದೆ ಹೇಳುತ್ತಾರೆ, ಮಕ್ಕಳೇ ಆದಿ ಸೋ ಅಂತ್. ಇದು ತಂದೆಯ ಪ್ರತಿಜ್ಞೆಯೂ ಆಗಿತ್ತು, ಆದಿ ಸೋ ಅಂತ್ ಎಂದು. ಆದಿ ಸೋ ಅಂತ್ ಹೇಗೆ ಆಗುತ್ತದೆ? ಇಂದು ಬ್ರಹ್ಮ ತಂದೆಯೇ ಬಂದು ಎಲ್ಲ ಮಕ್ಕಳ ಇಚ್ಛೆಯನ್ನು ಪೂರ್ಣ ಮಾಡುತ್ತಿದ್ದಾರಲ್ಲವೇ? ಮಾಡುತ್ತಿದ್ದಾರೆ ತಾನೆ? ಬಾಬಾ, ನಾವು ಬ್ರಹ್ಮ ಬಾಬನನ್ನು ನೋಡಿಲ್ಲ ಎಂದು ಕಂಪ್ಲೇಂಟ್ ಹೇಳುವುದಿಲ್ಲ ತಾನೆ? ಬಾಬಾ ತನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡಿದ್ದಾರೆ. ಇದು ಅದೇ ಸಮಯವಾಗಿದೆ. ಕೋಟಿಯಲ್ಲಿ ಕೆಲವರು ಮತ್ತು ಈಗ ಈ ಸಮಯ ಕೆಲವರಲ್ಲಿ ಕೆಲವರು ಆಗುವಂತಹ ಸಮಯ. ಜಗತ್ತಿನಲ್ಲಿರುವವರು ಎಲ್ಲರೂ ಕೆಲವರು ಇದ್ದಾರೆ, ಆದರೆ ಬ್ರಾಹ್ಮಣ ಪರಿವಾರದಲ್ಲಿ ಕೆಲವರಲ್ಲಿ ಕೆಲವರು ಇದ್ದಾರೆ. ಒಳ್ಳೆಯದು.
ಒಂದು ಮಗು ಬಾಬನಿಗೆ ಹೂಗುಚ್ಛವನ್ನು ಕೊಟ್ಟು ಬಾಬನನ್ನು ಸ್ವಾಗತ ಮಾಡುತ್ತಿದ್ದಾರೆ. ಅದಕ್ಕೆ ಬಾಬಾ ಹೇಳುತ್ತಿದ್ದಾರೆ, ನಿಮಗೂ ಸಹ ಸ್ವಾಗತ. ಬಾಬಾ ಸದಾ ಜೊತೆಗಿದ್ದಾರೆ, ನಿಮ್ಮ ತಂದೆಯೇ ಆಗಿದ್ದಾರೆ. ಒಂದು ವೇಳೆ ಪ್ರೀತಿ ಇದ್ದಾಗ ಆ ಪ್ರೀತಿಯ ಸುಗಂಧವು ಅದೇ ಆಗಿರುತ್ತದೆ. ಮತ್ತೆ ಸಿಗುತ್ತೇನೆ. ಈ ಹೂವು ತಾವೆಲ್ಲ ಮಕ್ಕಳಿಗೋಸ್ಕರ ಆಗಿದೆ. ಒಳ್ಳೆಯದು. ಮಕ್ಕಳು ಹೇಳುತ್ತಾರೆ, ಬಾಬಾ ನೀವು ಈಗ ಹೋಗಬೇಡಿರಿ, ಇನ್ನೂ ನಮ್ಮ ಮನಸ್ಸು ತುಂಬಿಲ್ಲ ಎಂದು. ಬಾಬಾ ಹೇಳುತ್ತಾರೆ, ಬಾಬಾ ಇಡೀ ವಿಶ್ವಕ್ಕೆ ದೃಷ್ಟಿಯನ್ನು ಕೊಡಬೇಕು ತಾನೆ, ಎಲ್ಲರೊಂದಿಗೆ ಮಿಲನ ಮಾಡಬೇಕು, ಇಡೀ ವಿಶ್ವವನ್ನು ಸುತ್ತು ಹಾಕಬೇಕು. ಭಾಗ್ಯಶಾಲಿ ಮಕ್ಕಳು ಯಾರಿದ್ದಾರೆ ಅವರು ತಂದೆ ತಾವು ಮಕ್ಕಳೊಂದಿಗೆ ಮಿಲನ ಮಾಡಲು ಬರುತ್ತಾರೆ ಮತ್ತು ಆ ಸಮಯವೂ ಬರುತ್ತದೆ. ಎಲ್ಲಿ ತಂದೆ ಹೋಗುತ್ತಾರೆ ಅಲ್ಲಿಗೆ ಸಂಪೂರ್ಣ ಸಂಸಾರವೂ ಹೋಗುತ್ತದೆ. ಏಕೆಂದರೆ ಬರುವಂತಹ ಸಮಯ ಈ ರೀತಿ ಇದೆ. 4 ಕಡೆಯ ಫರಿಸ್ತಾಗಳು ಚಕ್ಕರ್ ಹಾಕುತ್ತಾ ಇರುತ್ತಾರೆ ಮತ್ತು ಯಾವಾಗ ಎಲ್ಲ ಫರಿಸ್ತಾಗಳು ಒಂದು ಸ್ಥಾನದಲ್ಲಿ ಕೆಳಗೆ ಇಳಿಯುತ್ತಾರೆ ಆಗ ಇಡೀ ವಿಶ್ವದ ದೃಷ್ಟಿ ಆ ಫರಿಸ್ತಾಗಳ ಮೇಲೆ ಹೋಗುತ್ತದೆ. ಏಕೆಂದರೆ ಆ ಫರಿಸ್ತಾಗಳು ತಮ್ಮ ಬ್ರಹ್ಮ ತಂದೆಯ ಸಂಪೂರ್ಣ ಟೀಮ್ ಆಗಿರುತ್ತದೆ. ಎಲ್ಲರೂ ಸಂಪೂರ್ಣ ರೀತಿಯಿಂದ ಒಂದು ಸ್ಥಾನದ ಕಡೆಗೆ ಕೇಂದ್ರಿತ ಮಾಡುತ್ತಾರೆ. ಈಗ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪದಲ್ಲಿಯೂ ಕೂಡ ನೀವು ಯೋಚನೆ ಮಾಡಿರುವುದಿಲ್ಲ ಆ ಸ್ಥಾನ ಯಾವುದು ಎಂದು. ಸರಿ ತಾನೆ? ಇಂದು ಇಷ್ಟು ಜನ ಇದ್ದಾರೆ, ನಾಳೆ ಮತ್ತಷ್ಟು ಜನ ಬರುತ್ತಾರೆ. ಒಳ್ಳೆಯದು. ಮತ್ತೆ ಸಿಗುತ್ತೇನೆ. ಎಲ್ಲ ಮಕ್ಕಳಿಗೂ ಟೋಲಿಯನ್ನು ತಿನ್ನಿಸಿರಿ. ಸರಿ ತಾನೆ? ಟೋಲಿಯನ್ನು ತೆಗೆದುಕೊಂಡು ಬನ್ನಿರಿ. ವಾ, ತಾವೆಲ್ಲ ಮಕ್ಕಳಿಗೋಸ್ಕರ ಭೋಗ ಬಂದಿದೆ. ಇದೆಲ್ಲ ಯಾರಿಗೋಸ್ಕರ? ಬಾಬನಿಗೋಸ್ಕರ. ತಾವೆಲ್ಲರ ಮುಖ ಅರಳಿದೆ ತಾನೆ. ಎಲ್ಲರೂ ಹೇಳುತ್ತಾರೆ, ನನ್ನ ಪರಮಧಾಮ ನಿವಾಸಿ ತಂದೆ ಬಂದಿದ್ದಾರೆ, ಮಧುಬನ ನಿವಾಸಿ ತಂದೆ ಬಂದಿದ್ದಾರೆ ಮತ್ತು ತಾವೆಲ್ಲರೂ ಪರಮಧಾಮ ನಿವಾಸಿಗಳಾಗಿದ್ದೀರಿ. ಏಕೆಂದರೆ ಅದು ಸಹ ಮಧುಬನವೇ ಆಗಿದೆಯಲ್ಲವೇ ಮತ್ತು ಎಲ್ಲ ಮಕ್ಕಳು ಮಧುಬನ ನಿವಾಸಿಗಳು ಆಗಿದ್ದೀರಿ. ಏಕೆಂದರೆ ಎಲ್ಲಿ ಬಾಬಾ ಇರುತ್ತಾರೆ ಅಲ್ಲಿ ಮಕ್ಕಳು ಇರುತ್ತಾರೆ ಮತ್ತು ಎಲ್ಲರೂ ಪರಮಧಾಮದಿಂದ ಬಂದಿದ್ದೀರಿ. ಒಳ್ಳೆಯದು. ಮತ್ತೆ ಸಿಗುತ್ತೇನೆ. ವರದಾನ: ಟೆನ್ಷನ್ ಮುಕ್ತ ಆಗಿರಿ. ತಾವು ಮಕ್ಕಳು ಸ್ವಯಂವನ್ನು ಸದಾ ಟೆನ್ಷನ್ ಮುಕ್ತ ಅನುಭವ ಮಾಡುತ್ತಿದ್ದೀರಾ? ಇಂದು ಎಲ್ಲ ಮನುಷ್ಯಾತ್ಮರುಗಳು ಟೆನ್ಷನ್ನಿನಲ್ಲಿ ಜೀವನ ಕಳೆಯುತ್ತಿದ್ದಾರೆ. ತಾವು ಆಧಾರ ಮೂರ್ತಿ ಆತ್ಮರುಗಳಿಗೂ ಸಹ ಟೆನ್ಷನ್ ಆಗುತ್ತದೆ ಅಂದರೆ ಅವರನ್ನು ಯಾರು ಮುಕ್ತ ಮಾಡುತ್ತಾರೆ? ಟೆನ್ಷನ್ ಯಾಕೆ ಬರುತ್ತದೆ? ಟೆನ್ಷನ್ ಬರುವುದಕ್ಕೆ ಆಧಾರ 2 ಶಬ್ದವಾಗಿದೆ, ಯಾಕೆ ಮತ್ತು ಏನು. ಯಾವುದೇ ಮಾತಿನಲ್ಲಿ ಇದು ಯಾಕೆ, ಏನಾಯಿತು, ಯಾವಾಗ ಈ 2 ಶಬ್ದಗಳು ಬುದ್ಧಿಯಲ್ಲಿ ಬರುತ್ತದೆ ಆಗ ಯಾವುದಾದರೂ ಪ್ರಕಾರದ ಟೆನ್ಷನ್ ಉತ್ಪತ್ತಿಯಾಗುತ್ತದೆ. ತಾವು ಸಂಗಮಯುಗಿ ಬ್ರಾಹ್ಮಣ ಆತ್ಮರುಗಳು. ಯಾಕೆ, ಏನು ಎನ್ನುವ ಟೆನ್ಷನ್ನಿನಲ್ಲಿ ಬರಲು ಸಾಧ್ಯವಿಲ್ಲ. ನಾಟಕದ ಪ್ರತಿಯೊಂದು ಪಾತ್ರವನ್ನು ಸಾಕ್ಷಿಯಾಗಿದ್ದು ನೋಡುತ್ತಾ ಬಾಬನನ್ನು ಜೊತೆಗಾರನನ್ನಾಗಿ ಮಾಡಿಕೊಳ್ಳುತ್ತಾ ಪಾತ್ರವನ್ನು ಅಭಿನಯಿಸಿರಿ. ಆಗ ಟೆನ್ಷನ್ನಿಂದ ಸದಾ ಮುಕ್ತರಾಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.